ಬೆಳಗಾವಿಯಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಜನ ಮುಗಿಬಿದ್ದಿದ್ದಾರೆ. ಜಾಲತಾಣಗಳಲ್ಲಿ ಪೆಟ್ರೋಲ್ ಸಿಗಲ್ಲ ಅನ್ನುವಂತಹ ವದಂತಿ ಹರಡಿತ್ತು. ಆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಏನು ಪೆಟ್ರೋಲ್ ಸಿಗೋದೇ ಇಲ್ಲ ಅನ್ನೋ ಕಾರಣಕ್ಕೆ ಪೆಟ್ರೋಲ್ ಬಂಕಿಗೆ ಮುಗಿಬಿದ್ದಿದ್ದಾರೆ. ಪೆಟ್ರೋಲ್ ಅನ್ನು ತುಂಬಿಸಿಕೊಳ್ಳೋದಕ್ಕೆ ಬಂಕ್ಗಳಲ್ಲಿ ಜನವೋ ಜನ. ಬಾಟಲ್ ಕ್ಯಾನ್ ಅನ್ನ ಹಿಡಿದು ಪೆಟ್ರೋಲ್ ತುಂಬಿಸಿಕೊಳ್ಳೋದಕ್ಕೆ ದುಂಬಾಲು ಬಿದ್ದಿದ್ದಾರೆ. ಅಜಬ್ ನಗರ, ವೈಭವ್ ನಗರ, ಕೊಲ್ಲಾಪುರ ಸರ್ಕಲ್, ನೆಹರು ನಗರ, ಸೇಟ್ ಪೆಟ್ರೋಲ್ ಬಂಕ್ ಹಾಗೆ ಚೆನ್ನಮ್ಮ ಸರ್ಕಲ್ನ ಬಂಕ್ಗಳಂತೂ ಫುಲ್ ರಶ್ ಆಗಿದ್ದು ಬಾಟಲ್ ಹಾಗೆ ಕ್ಯಾನ್ ಅನ್ನ ಹಿಡಿದುಕೊಂಡು ಪೆಟ್ರೋಲ್ ತುಂಬಿಸಿಕೊಳ್ಳೋಕೆ ಗಮನಿಸ್ತಾ ಇರಬಹುದು. ದೃಶ್ಯದಲ್ಲಿ ನೋಡಿ ಮುಗಿಬಿದ್ದಿರುವಂತದ್ದು. ಡೀಸೆಲ್ ಹಾಗೆ ಪೆಟ್ರೋಲ್ ಅನ್ನ ತುಂಬಿಸಿಕೊಳ್ಳೋದಕ್ಕೆ ವಾಹನಗಳು ಕ್ಯೂ ನಿಂತಿವೆ. ಸಾಮಾಜಿಕ ಜಾಲತಾಣದಲ್ಲಿ ಪೆಟ್ರೋಲ್ ಸಿಗಲ್ಲ ಅನ್ನುವಂತಹ ವದಂತಿ ಹರಿದಾಡಿದ್ದೇ ತಡ. ಸದ್ಯಕ್ಕೆ ಜನರೆಲ್ಲರೂ ಕೂಡ ಈಗ ಗ್ಯಾಸ್ಗೆ ಅಭಾವ ಎದುರಾಗಿದೆ. ಗ್ಯಾಸ್ಗಾಗಿ ಪರದಾಡ್ತಾ ಇದೀವಿ, ಅದೇ ರೀತಿಯಾಗಿ ಪೆಟ್ರೋಲ್ಗೂ ಕೂಡ ಪರದಾಡಬೇಕಾಗುತ್ತೆ ಅಂತ ಜನ ತಮ್ಮ ಗಾಡಿಗಳಿಗೆ ಅದರ ಜೊತೆಗೆ ಬಾಟಲ್ಗಳನ್ನ ಕ್ಯಾನ್ಗಳನ್ನ ತೆಗೆದುಕೊಂಡು ಹೋಗಿ ತುಂಬಿಸ್ಕೊಳ್ಳೋದಕ್ಕೆ ಬಂಕ್ಗಳ ಮುಂದೆ ನಿಂತಿರುವಂತದ್ದು. ಬಂಕ್ ಎಲ್ಲ ಫುಲ್ ರಶ್ ಆಗಿದೆ. ಒಬ್ಬರಾದ ನಂತರ ಒಬ್ರು ಪೆಟ್ರೋಲ್ ಅನ್ನ ತುಂಬಿಸ್ಕೊಳ್ಳೋದಕ್ಕೆ ಕಾದ್ರೂ ಪರವಾಗಿಲ್ಲ ಅಂತ ಬಂಕ್ ಮುಂದೆ ಕಾಯ್ತಾ ಇದ್ದಾರೆ. ಮಧ್ಯ ಪ್ರಾಂತ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಬಿಕ್ಕಟ್ಟು ಈಗ ಬೆಳಗಾವಿ ಜನರನ್ನ ಕಂಗೆಡಿಸಿರುವಂತದ್ದು. ಪೆಟ್ರೋಲ್ ಬಂಕ್ ನಲ್ಲಿ ಏನು ಪೆಟ್ರೋಲ್ಗಾಗಿ ಮುಗಿಬಿದ್ದಿರುವಂತದ್ದು ಗಮನಿಸಬಹುದು. ಬೆಳಗಾವಿಯ ಸದಾಶಿವ ನಗರದಲ್ಲಿರುವಂತಹ ಈ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಸದ್ಯ ನಾನಿರುವಂತದ್ದು ಕ್ಯೂ ನಲ್ಲಿ ನಿಂತಿರುವಂತದ್ದು ಪೆಟ್ರೋಲ್ಗಾಗಿ. ಈಗ ಪೆಟ್ರೋಲ್ನ ಅಭಾವ ಭೀತು ಏನು ಇರುವಂತದ್ದು. ಹಾಗಾಗಿ ಭೀತಿ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬೈಕ್ ಸವಾರರು ಕೂಡ ಈಗ ಸರತಿ ಸಾಲಿನಲ್ಲಿತ್ತು ಪೆಟ್ರೋಲ್ಗಾಗಿ ಮುಗಿಬಿದ್ದಿರುವಂತದ್ದು ಗಮನಿಸಬಹುದು. ಇದೊಂದೇ ಪೆಟ್ರೋಲ್ ಬಂಕ್ ಅಲ್ಲ, ಇಲ್ಲಿ ಸಾಕಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ಕೂಡ ಇದೇ ರೀತಿಯಾದಂತಹ ಏನು ಪರಿಸ್ಥಿತಿ ಇರುವಂತದ್ದು. ಹಾಗಾಗಿ ಬರುವಂತಹ ದಿನಗಳಲ್ಲಿ ಪೆಟ್ರೋಲ್ ನಮಗೆ ಸಿಗೋದಿಲ್ವ ಅನ್ನೋ ಒಂದು ಕಾರಣಕ್ಕಾಗಿ ಭೀತಿಯಿಂದ ಈ ರೀತಿಯಾಗಿ ಸಾಕಷ್ಟು ಜನ ಕೂಡ ಈಗ ಪ್ಯಾನಿಕ್ಗೆ ಒಳಗಾಗಿ ಏನು ಸಾಲುಗಟ್ಟಿ ನಿಂತು ಇಲ್ಲಿ ಪೆಟ್ರೋಲ್ಗೆ ಮುಗಿ ಬಂದಿರುವಂತದ್ದು. ಬೆಳಗಾವಿಯ ಸದಾಶಿವ ನಗರ ಇರಬಹುದು, ಜೊತೆಗೆ ಬೆಳಗಾವಿಯ ಅಜಮ್ ನಗರದಲ್ಲಿ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ಗಮನಿಸಬಹುದು. ಈ ಒಂದೇ ಪೆಟ್ರೋಲ್ ಬಂಕ್ ಅಲ್ಲ, ಸಾಕಷ್ಟು ಕಡೆಗಳಲ್ಲಿ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಎದುರಾಗಿರುವಂತದ್ದು. ಜೊತೆಗೆ ಏನು ಮಧ್ಯ ಪ್ರಾಂತ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಬಿಕ್ಕಟ್ಟಿನಿಂದಾಗಿ ಏನು ಬೆಳಗಾವಿಯಲ್ಲಿ ಪೆಟ್ರೋಲ್ ನಲ್ಲಿ ಬರುವಂತ ಏನು ವಾಹನಗಳಲ್ಲಿ ಏನು ಕಡಿಮೆ ಆಗ್ತಿರುವಂತದ್ದು, ಅಭಾವ ಆಗ್ತಿರುವಂತದ್ದು. ಹಾಗಾಗಿ ಜನ ಕೂಡ ಪ್ಯಾನಿಕ್ಗೆ ಒಳಗಾಗಿರುವಂತದ್ದು. ಈ ಒಂದು ಪೆಟ್ರೋಲ್ ಬಂಕ್ ಅಷ್ಟೆಲ್ಲ ಸಾಕಷ್ಟು ಕಡೆಗಳಲ್ಲಿ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಇರುವಂತದ್ದು. ಕೈಯಲ್ಲಿ ಡಬ್ಬಿಗಳನ್ನ ಹಿಡ್ಕೊಂಡು ಬರ್ತಿದ್ದಾರೆ, ಬ್ಯಾರಲ್ಗಳನ್ನ ಹಿಡ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಏನು ವಾಟರ್ ಬಾಟಲ್ಗಳ ಸಮೇತ ಇಲ್ಲಿ ಪೆಟ್ರೋಲ್ ಅನ್ನ ತುಂಬಿಸಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು ನೋಡಬಹುದು. ಸಾರ್ವಜನಿಕರು ಮತ್ತು ಸಿಬ್ಬಂದಿಗಳ ಜೊತೆಗೆ ವಾಗ್ವಾದ ಕೂಡ ನಡೀತಾ ಇರುವಂತದ್ದು. ಇಲ್ಲಿ ಸರತಿ ಸಾಲಿನಲ್ಲಿ ನಿಂತು ಏನು ಪೆಟ್ರೋಲ್ ಅನ್ನ ಕೂಡ ಹಾಕಿಸ್ಕೊಳ್ತಿರುವಂತದ್ದು. ಸರ್ ಯಾಕೆ ಸರ್ ಏನು ಪೆಟ್ರೋಲ್ ಇಲ್ಲ ಅಂತ ಹೆಂಗೆ ಏನು ಸ್ಟಾಕ್ ಖಾಲಿ ಆಗ್ತಿದೆ ಅಂತ ಹೇಳ್ತಾ ಇದಾರೆ. ನಾಳೆ ಅದಕ್ಕೆ ನಾವು ಬಂದಿದ್ದೇವೆ ಓಡಿ ಮನೆಯಿಂದ. ಯಾರು ಸರ್ ಯಾರು ಹೇಳಿದ್ರು? ಇದು ಫೇಸ್ಬುಕ್ ಅಲ್ಲಿ, ಟಿವಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಪೆಟ್ರೋಲ್ ಸಿಗ್ತಾ ಇಲ್ಲ ನಿಮಗೆ 7 ದಿವಸ ಸಿಗಲ್ಲ ಅಂತ. ಅಲ್ಲ, ಎಲ್ಲೂ ಹೇಳಿಲ್ಲಲ್ಲ ಪೆಟ್ರೋಲ್ ಅಭಾವ ಐತೆ ಅಂತ ಹೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಸರ್, ಟಿವಿಯಲ್ಲಿ ಬರ್ತಾ ಇದೆ. ಅದಕ್ಕೆ ನೀವು ಹೌದು ಬ್ರದರ್, ಯಾಕೆ ಈ ರೀತಿ ಪ್ಯಾನಿಕ್ ಆಗ್ತಿದೆ ನೋಡ್ರಿ? ಹಿಂದಿನಲ್ಲಿ ಹೇಳ್ತೇನೆ ನೋಡ್ರಿ ಸರ್. ಈಗ ಹೆಂಗೈತ್ರಿ, ಈಗ ಪ್ಯಾನಿಕ್ ಸೆಲ್ಲಿಂಗ್ ಆಗತ್ತದ್ರಿ ಪೆಟ್ರೋಲ್ ಇಲ್ಲ. ಯಾಕಂದ್ರೆ ಈಗ ನೋಡ್ರಿ ವಾಟ್ಸ್ಆಪ್ ನಲ್ಲಿ ಒಂದು ಮೆಸೇಜ್ ಬರ್ತದ್ರಿ, ಅದ್ರ ರೂಮರ್ಸ್ ಅಂತ ಹೇಳ್ತೇನೆ ನೋಡ್ರಿ. ಆಫೀಷಿಯಲಿ ಅಥಾರಿಟೀಸ್ ನಿಮಗೆ ಡಿಕ್ಲರೇಷನ್ ಕೊಟ್ಟಿಲ್ಲ, ನಮ್ ಕಡೆ ಶಾರ್ಟೇಜ್ ಐತಿ ಅಂತ ಹೇಳಿಲ್ಲ. ಬಿಪಿಎಸ್ಎಲ್ ಆಗಲಿ, ಐಒಸಿಎಲ್ ಆಗಲಿ, ಇವ್ರ ಆಫೀಷಿಯಲ್ ಸ್ಟೇಟ್ಮೆಂಟ್ ಇವ್ರದ್ದು ಯಾರ್ದು ಇಲ್ಲ. ಮತ್ತೆ ಇವ್ರದ್ದು ಆಫೀಷಿಯಲ್ ಸ್ಟೇಟ್ಮೆಂಟ್ ಇಲ್ಲ. ಆದ್ರೇನು ಇವ್ರೆಲ್ಲಾರು ಪ್ಯಾನಿಕ್ ಸೆಲ್ಲಿಂಗ್ ಯಾಕೆ ಆಗತ್ತದ ಅಂದ್ರೆ, ಪ್ಯಾನಿಕ್ ಆಗಿ ಯಾಕೆ ತೊಗೊಳಕ್ ಬರತ್ತದಂದ್ರೆ ಇದು ರೂಮರ್ ಐತ್ರಿ ಅಂತೇನ. ವಾಟ್ಸ್ಆಪ್ ಮೆಸೇಜ್ ಬರತ್ತದ್ರಿ ಗ್ರೂಪ್ಸ್ ನಲ್ಲಿ, ಶಾರ್ಟೇಜ್ ಆಗೋದು ಇದಾಗೋದು ಅಂತ. ಈಗ 3 ತಾಸು ಮೊದಲು ಗ್ಲೋಬಲ್ ನ್ಯೂಸ್ ಇಂದ ಬಂದಿದ್ರಿ, ವಾರ ಸ್ವಲ್ಪ ನಿಲ್ಲೋದ ಸಂಭಾವನೆ ಐತ್ರಿ. ಮತ್ ವಾರ ಅಲ್ಲಿಂದ ಶಿಪ್ಸ್ ಅದು ಬಂದಿದಾವ್ರಿ. ನಮ್ದು ಇಂಡಿಯನ್ ಅಲ್ಲಿ ಯಾವ ಪೆಟ್ರೋಲ್ ಬಂಕ್ ನಲ್ಲಿ
ಈಗ ನೋಡ್ರಿ ಬೆಳಗಾವಿನಲ್ಲಿ ಹಲವಾರು ಪೆಟ್ರೋಲ್ ಪಂಪ್ಗಳಲ್ಲಿ ಆಗಿದ್ರಿ ಇಂಥದ್ದು ಒಂದು ಮಾತು ಮತ್ ಇಂತ ಬೇರೆ ಸಿಟಿ ಒಳಗೂ ಆಗಾಕತೈತ್ರಿ. ಯಾಕಂದ್ರೆ ಸರ್ ನೋಡ್ರಿ ಇದು ಎಲ್ಲಾರು ನೋಡ್ರಿ ಬಹಳ ಜನ ಇದ್ರೆ ಎಜುಕೇಟೆಡ್ ಜನ ಇರ್ತಾರಲ್ಲ ಅದ್ರ ಪ್ರಾಪರ್ ನ್ಯೂಸ್ ಫಾಲೋ ಮಾಡ್ಬೇಕ್ರಿ. ಇದಿಷ್ಟು ಇಲ್ಲಿರುವಂತ ಜನ ಹೇಳ್ತಿರುವಂತದ್ದು ಪ್ಯಾನಿಕ್ ಆಗ್ತಿದ್ದಾರೆ. ಜೊತೆಗೆ ಇಲ್ಲಿ ವಾಟ್ಸ್ಆಪ್ ಮೆಸೇಜ್ ಬರ್ತಾ ಇದೆ, ಪೆಟ್ರೋಲ್ ಅಭಾವ ಆಗತ್ತೆ, ಡೀಸೆಲ್ ಅಭಾವ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಪ್ಯಾನಿಕ್ಗೆ ಒಳಗಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮಹಿಳಾ ರಿಪೋರ್ಟರ್ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಜನ ಮುಗಿಬಿದ್ದಿದ್ದಾರೆ. ಜಾಲತಾಣಗಳಲ್ಲಿ ಪೆಟ್ರೋಲ್ ಸಿಗಲ್ಲ ಅನ್ನುವಂತಹ ವದಂತಿ ಹರಡಿತ್ತು. ಆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಏನು ಪೆಟ್ರೋಲ್ ಸಿಗೋದೇ ಇಲ್ಲ ಅನ್ನೋ ಕಾರಣಕ್ಕೆ ಪೆಟ್ರೋಲ್ ಬಂಕಿಗೆ ಮುಗಿಬಿದ್ದಿದ್ದಾರೆ. ಪೆಟ್ರೋಲ್ ಅನ್ನ ತುಂಬಿಸಿಕೊಳ್ಳೋದಕ್ಕೆ ಬಂಕ್ಗಳಲ್ಲಿ ಜನವೋ ಜನ ಬಾಟಲ್ ಕ್ಯಾನ್ ಅನ್ನ ಹಿಡಿದು ಪೆಟ್ರೋಲ್ ತುಂಬಿಸಿಕೊಳ್ಳೋದಕ್ಕೆ ದುಂಬಾಲ್ ಬಿದ್ದಿದ್ದಾರೆ. ಅಜಬ್ ನಗರ, ವೈಭವ್ ನಗರ, ಕೊಲ್ಲಾಪುರ ಸರ್ಕಲ್, ನೆಹರು ನಗರ, ಸೇಟ್ ಪೆಟ್ರೋಲ್ ಬಂಕ್ ಹಾಗೆ ಚೆನ್ನಮ್ಮ ಸರ್ಕಲ್ನ ಬಂಕ್ಗಳಂತೂ ಫುಲ್ ರಶ್ ಆಗಿದ್ದು ಬಾಟಲ್ ಹಾಗೆ ಕ್ಯಾನ್ ಅನ್ನ ಹಿಡಿದುಕೊಂಡು ಪೆಟ್ರೋಲ್ ತುಂಬಿಸ್ಕೊಳ್ಳೋಕೆ ಗಮನಿಸ್ತಾ ಇರಬಹುದು. ದೃಶ್ಯದಲ್ಲಿ ನೋಡಿ ಮುಗಿಬಿದ್ದಿರುವಂತದ್ದು. ಡೀಸೆಲ್ ಹಾಗೆ ಪೆಟ್ರೋಲ್ ಅನ್ನ ತುಂಬಿಸ್ಕೊಳ್ಳೋದಕ್ಕೆ ವಾಹನಗಳು ಕ್ಯೂ ನಿಂತಿವೆ. ಸಾಮಾಜಿಕ ಜಾಲತಾಣದಲ್ಲಿ ಪೆಟ್ರೋಲ್ ಸಿಗಲ್ಲ ಅನ್ನುವಂತಹ ವದಂತಿ ಹರಿದಾಡಿದ್ದೇ ತಡ ಸದ್ಯಕ್ಕೆ ಜನರೆಲ್ಲರೂ ಕೂಡ ಈಗ ಗ್ಯಾಸ್ಗೆ ಅಭಾವ ಎದುರಾಗಿದೆ, ಗ್ಯಾಸ್ಗಾಗಿ ಪರದಾಡ್ತಾ ಇದೀವಿ, ಅದೇ ರೀತಿಯಾಗಿ ಪೆಟ್ರೋಲ್ಗೂ ಕೂಡ ಪರದಾಡಬೇಕಾಗುತ್ತೆ ಅಂತ ಜನ ತಮ್ಮ ಗಾಡಿಗಳಿಗೆ ಅದರ ಜೊತೆಗೆ ಬಾಟಲ್ಗಳನ್ನ ಕ್ಯಾನ್ಗಳನ್ನ ತೆಗೆದುಕೊಂಡು ಹೋಗಿ ತುಂಬಿಸ್ಕೊಳ್ಳೋದಕ್ಕೆ ಬಂಕ್ಗಳ ಮುಂದೆ ನಿಂತಿರುವಂತದ್ದು. ಬಂಕ್ ಎಲ್ಲ ಫುಲ್ ರಶ್ ಆಗಿದೆ. ಒಬ್ಬರಾದ ನಂತರ ಒಬ್ರು ಪೆಟ್ರೋಲ್ ಅನ್ನ ತುಂಬಿಸ್ಕೊಳ್ಳೋದಕ್ಕೆ ಕಾದ್ರೂ ಪರವಾಗಿಲ್ಲ ಅಂತ ಬಂಕ್ ಮುಂದೆ ಕಾಯ್ತಾ ಇದ್ದಾರೆ. ಮಧ್ಯ ಪ್ರಾಂತ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಬಿಕ್ಕಟ್ಟು ಈಗ ಬೆಳಗಾವಿ ಜನರನ್ನ ಕಂಗೆಡಿಸಿರುವಂತದ್ದು. ಪೆಟ್ರೋಲ್ ಬಂಕ್ ನಲ್ಲಿ ಏನು ಪೆಟ್ರೋಲ್ಗಾಗಿ ಮುಗಿಬಿದ್ದಿರುವಂತದ್ದು ಗಮನಿಸಬಹುದು. ಬೆಳಗಾವಿಯ ಸದಾಶಿವ ನಗರದಲ್ಲಿರುವಂತಹ ಈ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಸದ್ಯ ನಾನಿರುವಂತದ್ದು ಕ್ಯೂ ನಲ್ಲಿ ನಿಂತಿರುವಂತದ್ದು ಪೆಟ್ರೋಲ್ಗಾಗಿ. ಈಗ ಪೆಟ್ರೋಲ್ನ ಅಭಾವ ಭೀತು ಏನು ಇರುವಂತದ್ದು, ಹಾಗಾಗಿ ಭೀತಿ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬೈಕ್ ಸವಾರರು ಕೂಡ ಈಗ ಸರತಿ ಸಾಲಿನಲ್ಲಿತ್ತು ಪೆಟ್ರೋಲ್ಗಾಗಿ ಮುಗಿಬಿದ್ದಿರುವಂತದ್ದು ಗಮನಿಸಬಹುದು. ಇದೊಂದೇ ಪೆಟ್ರೋಲ್ ಬಂಕ್ ಅಲ್ಲ, ಇಲ್ಲಿ ಸಾಕಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ಕೂಡ ಇದೇ ರೀತಿಯಾದಂತಹ ಏನು ಪರಿಸ್ಥಿತಿ ಇರುವಂತದ್ದು. ಹಾಗಾಗಿ ಬರುವಂತಹ ದಿನಗಳಲ್ಲಿ ಪೆಟ್ರೋಲ್ ನಮಗೆ ಸಿಗೋದಿಲ್ವಾ ಅನ್ನೋ ಒಂದು ಕಾರಣಕ್ಕಾಗಿ ಭೀತಿಯಿಂದ ಈ ರೀತಿಯಾಗಿ ಸಾಕಷ್ಟು ಜನ ಕೂಡ ಈಗ ಪ್ಯಾನಿಕ್ಗೆ ಒಳಗಾಗಿ ಏನು ಸಾಲುಗಟ್ಟಿ ನಿಂತು ಇಲ್ಲಿ ಪೆಟ್ರೋಲ್ಗೆ ಮುಗಿ ಬಂದಿರುವಂತದ್ದು. ಬೆಳಗಾವಿಯ ಸದಾಶಿವ ನಗರ ಇರಬಹುದು, ಜೊತೆಗೆ ಬೆಳಗಾವಿಯ ಅಜಮ್ ನಗರದಲ್ಲಿ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ಗಮನಿಸಬಹುದು. ಈ ಒಂದೇ ಪೆಟ್ರೋಲ್ ಬಂಕ್ ಅಲ್ಲ, ಸಾಕಷ್ಟು ಕಡೆಗಳಲ್ಲಿ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಎದುರಾಗಿರುವಂತದ್ದು. ಜೊತೆಗೆ ಏನು ಮಧ್ಯ ಪ್ರಾಂತ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಬಿಕ್ಕಟ್ಟಿನಿಂದಾಗಿ ಏನು ಬೆಳಗಾವಿಯಲ್ಲಿ ಪೆಟ್ರೋಲ್ ನಲ್ಲಿ ಬರುವಂತ ಏನು ವಾಹನಗಳಲ್ಲಿ ಏನು ಕಡಿಮೆ ಆಗ್ತಿರುವಂತದ್ದು, ಅಭಾವ ಆಗ್ತಿರುವಂತದ್ದು. ಹಾಗಾಗಿ ಜನ ಕೂಡ ಪ್ಯಾನಿಕ್ಗೆ ಒಳಗಾಗಿರುವಂತದ್ದು. ಈ ಒಂದು ಪೆಟ್ರೋಲ್ ಬಂಕ್ ಅಷ್ಟೇ ಅಲ್ಲ, ಸಾಕಷ್ಟು ಕಡೆಗಳಲ್ಲಿ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಇರುವಂತದ್ದು. ಕೈಯಲ್ಲಿ ಡಬ್ಬಿಗಳನ್ನ ಹಿಡ್ಕೊಂಡು ಬರ್ತಿದ್ದಾರೆ, ಬ್ಯಾರಲ್ಗಳನ್ನ ಹಿಡ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಏನು ವಾಟರ್ ಬಾಟಲ್ಗಳ ಸಮೇತ ಇಲ್ಲಿ ಪೆಟ್ರೋಲ್ ಅನ್ನ ತುಂಬಿಸಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು ನೋಡಬಹುದು. ಸಾರ್ವಜನಿಕರು ಮತ್ತು ಸಿಬ್ಬಂದಿಗಳ ಜೊತೆಗೆ ವಾಗ್ವಾದ ಕೂಡ ನಡೀತಾ ಇರುವಂತದ್ದು. ಇಲ್ಲಿ ಸರತಿ ಸಾಲಿನಲ್ಲಿ ನಿಂತು ಏನು ಪೆಟ್ರೋಲ್ ಅನ್ನ ಕೂಡ ಹಾಕಿಸ್ಕೊಳ್ತಿರುವಂತದ್ದು. ಸರ್ ಯಾಕೆ ಸರ್ ಏನು ಪೆಟ್ರೋಲ್ ಇಲ್ಲ ಅಂತ ಹೆಂಗೆ ಏನು ಸ್ಟಾಕ್ ಖಾಲಿ ಆಗ್ತದೆ ಅಂತ ಹೇಳ್ತಾ ಇದಾರೆ ನಾಳೆ, ಅದಕ್ಕೆ ನಾವು ಬಂದಿದ್ದೇವೆ ಓಡಿ ಮನೆಯಿಂದ. ಯಾರು ಸರ್ ಯಾರು ಹೇಳಿದ್ರು? ಇದು ಫೇಸ್ಬುಕ್ ಅಲ್ಲಿ, ಟಿವಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಪೆಟ್ರೋಲ್ ಸಿಗ್ತಾ ಇಲ್ಲ ನಿಮಗೆ 7 ದಿನ ಸಿಗಲ್ಲ ಅಂತ. ಅಲ್ಲ ಎಲ್ಲೂ ಹೇಳಿಲ್ಲಲ್ಲ ಪೆಟ್ರೋಲ್ ಅಭಾವ ಐತೆ ಅಂತ ಹೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಸರ್, ಟಿವಿಯಲ್ಲಿ ಬರ್ತಾ ಇದೆ. ಅದಕ್ಕೆ ನೀವು ಹೌದು ಬ್ರದರ್, ಯಾಕೆ ಈ ರೀತಿ ಪ್ಯಾನಿಕ್ ಆಗ್ತಿದೆ ನೋಡ್ರಿ, ಹಿಂದಿನಲ್ಲಿ ಹೇಳ್ತೇನೆ ನೋಡ್ರಿ ಸರ್. ಈಗ ಹೆಂಗೈತ್ರಿ, ಈಗ ಪ್ಯಾನಿಕ್ ಸೆಲ್ಲಿಂಗ್ ಆಗತ್ತೈತ್ರಿ ಪೆಟ್ರೋಲ್ ಇಲ್ಲ. ಯಾಕಂದ್ರೆ ಈಗ ನೋಡ್ರಿ ವಾಟ್ಸ್ಆಪ್ ನಲ್ಲಿ ಒಂದು ಮೆಸೇಜ್ ಬರ್ತೈತ್ರಿ, ಅದ್ರ ರೂಮರ್ಸ್ ಅಂತ ಹೇಳ್ತಾರೆ ನೋಡ್ರಿ. ಆಫೀಷಿಯಲಿ ಅಥಾರಿಟೀಸ್ ನಿಮಗೆ ಡಿಕ್ಲರೇಷನ್ ಕೊಟ್ಟಿಲ್ಲ, ನಮ್ ಕಡೆ ಶಾರ್ಟೇಜ್ ಐತಿ ಅಂತ ಹೇಳಿಲ್ಲ. ಬಿಪಿಎಸ್ಸಿ ಆಗಲಿ, ಐಒಸಿಎಲ್ ಆಗಲಿ, ಇವ್ರ ಆಫೀಷಿಯಲ್ ಸ್ಟೇಟ್ಮೆಂಟ್ ಇವ್ರದ್ದು ಯಾರ್ದು ಇಲ್ಲ. ಮತ್ತೆ ಇವ್ರದ್ದು ಆಫೀಷಿಯಲ್ ಸ್ಟೇಟ್ಮೆಂಟ್ ಇಲ್ಲ. ಆದ್ರೂ ಇವರೆಲ್ಲರೂ ಪ್ಯಾನಿಕ್ ಸೀಲಿಂಗ್ ಯಾಕೆ ಆಗತ್ತೈತೆ ಅಂದ್ರೆ, ಪ್ಯಾನಿಕ್ ಆಗಿ ಯಾಕೆ ತೊಗೊಳಕ್ ಬರತ್ತಂದ್ರೆ ಇದು ರೂಮರ್ ಐತ್ರಿ ಅಂತೇನ. ವಾಟ್ಸ್ಆಪ್ ಮೆಸೇಜ್ ಬರತ್ತೈತ್ರಿ ಗ್ರೂಪ್ಸ್ ನಲ್ಲಿ, ಶಾರ್ಟೇಜ್ ಆಗೋದು ಇದಾಗೋದು ಅಂತ. ಈಗ 3 ತಾಸು ಮೊದಲು ಗ್ಲೋಬಲ್ ನ್ಯೂಸ್ ಇಂದ ಬಂದಿದ್ರಿ, ವಾರದ ಸ್ವಲ್ಪ
ನಿಲ್ಲೋದ ಸಂಭಾವನೆ ಐತ್ರಿ. ಮತ್ ಅಲ್ಲಿಂದ ಶಿಪ್ಸ್ ಅದು ಬಂದಿದಾವ್ರಿ. ನಮ್ದು ಇಂಡಿಯನ್ ಅಲ್ಲಿ ಯಾವ ಪೆಟ್ರೋಲ್ ಬಂಕ್ ನಲ್ಲಿ ಐತಿ ಬ್ರದರ್? ಈಗ ನೋಡ್ರಿ ಬೆಳಗಾವಿನಲ್ಲಿ ಹಲವಾರು ಪೆಟ್ರೋಲ್ ಬಂಕ್ಗಳಲ್ಲಿ ಆಗಿದ್ರಿ ಇಂಥದ್ದು ಒಂದ್ ಮಾತು. ಮತ್ ಇಂತ ಬೇರೆ ಸಿಟಿ ಒಳಗೂ ಆಗಾಕತೈತ್ರಿ. ಯಾಕಂದ್ರೆ ಸರ್ ನೋಡ್ರಿ ಇದು ಎಲ್ಲಾರು ನೋಡ್ರಿ ಬಹಳ ಜನ ಇದ್ರೆ ಎಜುಕೇಟೆಡ್ ಜನ ಇರ್ತಾರಲ್ಲ, ಅದ ಪ್ರಾಪರ್ ನ್ಯೂಸ್ ಫಾಲೋ ಮಾಡ್ಬೇಕ್ರಿ. ಇದಿಷ್ಟು ಇಲ್ಲಿರುವಂತ ಜನ ಹೇಳ್ತಿರುವಂತದ್ದು ಪ್ಯಾನಿಕ್ ಆಗ್ತಿದ್ದಾರೆ. ಜೊತೆಗೆ ಇಲ್ಲಿ ವಾಟ್ಸ್ಆಪ್ ಮೆಸೇಜ್ ಬರ್ತಾ ಇದೆ, ಪೆಟ್ರೋಲ್ ಅಭಾವ ಆಗತ್ತೆ, ಡೀಸೆಲ್ ಅಭಾವ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಪ್ಯಾನಿಕ್ ಗೆ ಒಳಗಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮಹಿಳಾ ರಿಪಬ್ಲಿಕ್ ಕನ್ನಡ, ಬೆಳಗಾವಿ.